ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಉತ್ತರ ಕನ್ನಡ ಜಿಲ್ಲೆಯ ಶಾಲೆಗಳಲ್ಲಿ ಬಿಸಿ ಊಟದ ವಿಚಾರವಾಗಿ ಗಂಭೀರ ಪ್ರಶ್ನೆ ಮೂಡುವಂತಾಗಿದೆ. ಒಂದೆಡೆ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳು ಸರಬರಾಜಾಗಿರುವ ಆರೋಪ ಕೇಳಿಬಂದರೆ, ಇತ್ತ ಬಿಸಿ ಊಟ ತಯಾರಕರ ನಿರ್ಲಕ್ಷ್ಯದಿಂದ 22 ವಿದ್ಯಾರ್ಥಿಗಳು ಆಸ್ಪತ್ರೆ ಸೇರುವಂತಾಗಿದೆ. ಊಟದಲ್ಲಿ ಇಲಿ ಹಿಕ್ಕೆ ಪತ್ತೆಯಾಗಿದ್ದು, ಊಟ ಮಾಡಿದ ನಂತರ ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಇಲಾಖೆಯ ನಿರ್ಲಕ್ಷ್ಯಕ್ಕೆ ಪೋಷಕರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ವಿಷವಾದ ಸರ್ಕಾರಿ ಶಾಲೆಯ ಬಿಸಿಯೂಟ. ಆಹಾರ ಇಲಾಖೆಯಿಂದ ಕಳಪೆ ಗುಣಮಟ್ಟದ ಆಹಾರ ಸಾಮಗ್ರಿ ಸರಬರಾಜು. ಅಕ್ಷರ ದಾಸೋಹ ಹೆಸರಲ್ಲಿ ಇಲಿ ಹಿಕ್ಕೆ ಹುಳ ಉಣಬಡಿಸುತ್ತಿರುವ ಶಿಕ್ಷಣ ಇಲಾಖೆ. ಹಳಿಯಾಳದ 5ಕ್ಕೂ ಹೆಚ್ಚು ಶಾಲೆಗಳಿಗೆ ಕಳಪೆ ಆಹಾರ ಸಾಮಗ್ರಿ ಪೂರೈಕೆ. ಮುಂಡ್ಗೋಡಿನಲ್ಲಿ ಬಿಸಿಯೂಟದಲ್ಲಿ ಇಲಿ ಹಿಕ್ಕೆ ಪತ್ತೆ. 22 ಮಕ್ಕಳು ಅಸ್ವಸ್ಥ, 12 ಮಕ್ಕಳು ತೀವ್ರ ನಿಗಾ ಘಟಕದಲ್ಲಿ. ಒಂದೆಡೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇರುವ ವಿದ್ಯಾರ್ಥಿಗಳು, ಮತ್ತೊಂದೆಡೆ ಶಾಲೆಗೆ ಕಳುಹಿಸಿದ ಆಹಾರ ಪದಾರ್ಥಗಳಲ್ಲಿ ಕಸ, ಕಡ್ಡಿ, ಇಲಿ ಹಿಕ್ಕೆ. ಹೌದು, ಮಕ್ಕಳು ಶಾಲೆಯ ಬಿಸಿಯೂಟದಲ್ಲಿ ಎಂತಹ ಗುಣಮಟ್ಟದ ಆಹಾರ ಸೇವಿಸಿದ್ದಾರೆ ಎಂಬುದಕ್ಕೆ ಈ ದೃಶ್ಯವೇ ನಿದರ್ಶನದಂತಿದೆ. ಎಸ್, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಹಾರ ಇಲಾಖೆಯಿಂದ ತಾಲೂಕು ಪಂಚಾಯತ್ನ ಅಕ್ಷರ ದಾಸೋಹಕ್ಕೆ ಗುಣಮಟ್ಟವಿಲ್ಲದ ಆಹಾರ ಪದಾರ್ಥಗಳು ಸರಬರಾಜಾಗ್ತಾ ಇದ್ರೆ, ಇತ್ತ ಬಿಸಿಯೂಟ ತಯಾರಕರ ನಿರ್ಲಕ್ಷ್ಯದಿಂದ ಮುಂಡ್ಗೋಡಿನ ಸರ್ಕಾರಿ ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿ 22 ವಿದ್ಯಾರ್ಥಿಗಳು ಆಸ್ಪತ್ರೆ ಪಾಲಾಗಿದ್ದಾರೆ. 12 ಮಕ್ಕಳನ್ನ ತೀವ್ರ ನಿಗಾದಲ್ಲಿ ಇಡಲಾಗಿದ್ದು, ಉಳಿದವರು ಚೇತರಿಸಿಕೊಂಡಿದ್ದಾರೆ. ಊಟ ಮಾಡತ್ತಿದ್ವಿ ಸರ್, ಅದ್ರ ಒಳಗೆ ಇಲ್ಲಿ ಟಾಯ್ಲೆಟ್ ಬಂದಿತ್ರಿ. ಹೌದು, ಅದಕ್ಕೆ ವಾಮಿಟ್ ಬಂತು. ಹಾಂ ಸರ್, ವಾಮಿಟ್ ಮಾಡಿಲ್ಲ ಸರ್. ಮತ್ತೇನಾಯ್ತು ನಿಮಗೆ? ಆವಾಗ ಅದೆಲ್ಲ ಅಣ್ಣ ಚೆಲ್ಲಿ ಸ್ವಲ್ಪ ಹೊತ್ತು ಕ್ಲಾಸ್ ಒಳಗೆ ಕುಂತಿದ್ವಿ ರೀ, ಅವಾಗ ಹೊಟ್ಟೆ ನೋವು ಬಂದಿತ್ತು. ಹೌದು, ಭಾಳ ಹುಡುಗರು ಆಯ್ತಾ? ಇಲ್ಲ ಸರ್, ವಾಮಿಟ್ ಎಷ್ಟು ಮಾಡಿಲ್ಲ? ನಾ ಮಾಡಿಲ್ಲ ಸರ್. ಶುಕ್ರವಾರ ಮಧ್ಯಾಹ್ನ ಮುಂಡಗೋಡು ಮಾದರಿ ಶಾಲೆಯಲ್ಲಿ ಮಕ್ಕಳಿಗೆ ಉಣಬಡಿಸಿದ ಊಟದಲ್ಲಿ ಇಲಿ ಹಿಕ್ಕೆಗಳು ಪತ್ತೆಯಾಗಿವೆ. ಈ ಶಾಲೆಯಲ್ಲಿ ಒಟ್ಟು 400 ವಿದ್ಯಾರ್ಥಿಗಳಿದ್ದು, ಬಹುತೇಕ 1ರಿಂದ 4ನೇ ತರಗತಿ ಮಕ್ಕಳಲ್ಲಿ ಹೊಟ್ಟೆ ನೋವು, ವಾಂತಿ ಕಾಣಿಸಿಕೊಂಡಿದೆ. ಮಕ್ಕಳು ಅಸ್ವಸ್ಥರಾದರೂ ಶಿಕ್ಷಕರು ಮಾತ್ರ ತಮ್ಮನ್ನು ತಾವು ಸಮರ್ಥಿಸಿಕೊಳ್ತಿದ್ದಾರೆ. ಇಲ್ಲಿ ಮಾದರಿ ಆಸ್ಪತ್ರೆ ಸಮೀಪದ ಮಾದರಿ ಶಾಲೆಯಿಂದ 20 ಜನ ಮಕ್ಕಳು, ಅವರು 1ರಿಂದ 8ನೇ ಕ್ಲಾಸಿನವರು, ಬೇರೆ ಬೇರೆ ವಯಸ್ಸಿನವರು ಊಟದ ನಂತರ ಹೊಟ್ಟೆ ನೋವು ಆಮೇಲೆ ವಾಂತಿ ಅಂತ ಕಂಪ್ಲೇಂಟಿಂದ ಆಸ್ಪತ್ರೆಗೆ ಬಂದಿದ್ದಾರೆ. ಅವರು ಎಲ್ಲರನ್ನೂ ಇಲ್ಲಿ ಅಬ್ಸರ್ವೇಷನ್ಗೆ ಅಡ್ಮಿಟ್ ಮಾಡಿದ್ವಿ. ಯಾರಿಗೆ ಹೆಚ್ಚು ವಾಂತಿ ಎಲ್ಲ ಆಗಿದೆ ಅವರಿಗೆ ORS ಆಮೇಲೆ ಔಷಧ IV ಫ್ಲೂಯಿಡನ್ನು ಸ್ಟಾರ್ಟ್ ಮಾಡಿದ್ವಿ. ಇವತ್ತೊಂದಿನ ಅವರು ಅಬ್ಸರ್ವೇಷನಲ್ಲಿ ಇರ್ತಾರೆ. ಆಮೇಲೆ ಎಲ್ಲರೂ ಔಟ್ ಆಫ್ ಡೇಂಜರ್ ಇದ್ದಾರೆ. ಆಮೇಲೆ ಫುಡ್ ಸ್ಯಾಂಪಲ್ ಶಾಲೆದು ಮಧ್ಯಾಹ್ನ ಊಟ ಏನು ಮಾಡಿದ್ದಾರೆ, ಆಮೇಲೆ ನೀರಿನ ಸ್ಯಾಂಪಲ್ ನಾವು ಕಲೆಕ್ಟ್ ಮಾಡಿದ್ವಿ. ಅದನ್ನು ಮುಂದಿನ ಕ್ರಮಕ್ಕೆ ಚೆಕಿಂಗ್ಗೆ ಕಳಿಸ್ತಾ ಇದ್ವಿ. ಸುಮಾರು 452 ಮಕ್ಕಳು ಊಟ ಮಾಡಿದ್ದಾರೆ. ಮತ್ತು ನಮ್ಮ ಶಾಲೆ ಊಟ ಮೌಲಾನಜ ಸ್ಕೂಲಿಗೆ ಹೋಗ್ತದೆ. ಮೌಲಾನಜ ಸ್ಕೂಲಲ್ಲೂ ಕೂಡ 235 ಮಕ್ಕಳಿಗೆ ನಾವು ಊಟ ಕಳಿಸ್ತಾ ಇದ್ದೇವೆ. ಅಲ್ಲೂ ಏನು ಪ್ರಾಬ್ಲಮ್ ಬಂದಿಲ್ಲ. ಇಲ್ಲಿ 2 ಮತ್ತು 3, 4ನೇ ಕ್ಲಾಸ್ ಮಕ್ಕಳಿಗೆ ಸ್ವಲ್ಪ ಹೊಟ್ಟೆ ನೋವು ಅಂತ ಹೇಳಿದ್ರು. ಆಗ ಪಾಲಕರು ಬಂದು ನನ್ನ ಹೇಳಿದ್ರು, ಊಟದಲ್ಲಿ ಏನು ಸಮಸ್ಯೆ ಇರ್ಬೋದು ಸರ್ ಅಂತ ಹೇಳಿದೆ. ಇಲ್ಲ ಸರ್, ಹಂಗೇನಿಲ್ಲ ಅಂತ ಹೇಳಿದೆ. ಅದು ಪಾಲಕರು ಹೇಳಿದ್ರೆ ನಾವು ಸ್ವಲ್ಪ ಟೆಸ್ಟ್ ಮಾಡ್ಕೊಬರ್ತೇವೆ ಅಂತ ಹೇಳಿದ್ರೆ, ಟೆಸ್ಟ್ ಮಾಡ್ಕೊಬರಿ ಅಂತ ಹಾಸ್ಪಿಟ್ಲಿಗೆ ಬಂದ್ವಿ ಸರ್. ಬಂದ ಮೇಲೆ ಅವರಿಗೆ ಸಲಹೆಯನ್ನು ಕೊಟ್ಟು ಸರ್, ಸಲಹೆಯನ್ನು ಕೊಟ್ಕೊಂಡು ಇದು ಅಬ್ಸರ್ವೇಷನಲ್ಲಿ ಸುಮಾರು 13 ಮಕ್ಕಳನ್ನು ಇಟ್ಟಿದ್ದಾರೆ. ಅದೀಗ ಏನು ಡಾಕ್ಟರ್ಸ್ ಏನು ರಿಪೋರ್ಟ್ ಕೊಡ್ತಾರೋ ಅದ್ರ ಬಗ್ಗೆ ಇನ್ನೊಂದು ನಾವು ತಿಳ್ಕೊಳ್ಬೇಕು ಅಷ್ಟೇ ಸರ್. ಉಳಿದ ಮಕ್ಕಳಿಗೆ ನಾವು ಅಂಥ ಸಮಸ್ಯೆಗಳನ್ನ ಆಗಲಿಲ್ಲ ಸರ್. ಒಂದು 13 ಮಕ್ಕಳಿಗೆ ಅಡ್ಮಿಟ್ ಆಗಿದ್ದೇವೆ ಸರ್ ವಾರ್ಡನ್ನಲ್ಲಿ ಸರ್. ಇನ್ನು ಮುಂಡಗೋಡಿನ ಶಾಲೆಯ ಬಿಸಿಯೂಟದ ಸ್ಥಿತಿ ಹೀಗಾದ್ರೆ, ಹಳಿಯಾಳ ಪಟ್ಟಣದ ದೇಶಪಾಂಡೆ ಆಶ್ರಯ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಗುಡ್ನಾಪುರ ಕಾಲನಿ, ದೇಶಪಾಂಡೆ ನಗರದ ಸರ್ಕಾರಿ ಶಾಲೆ ಹಾಗೂ ಉರ್ದು ಶಾಲೆಗಳಲ್ಲಿ ಹಾಳಾದ ಧಾನ್ಯ ಹಾಗೂ ಕ್ರಿಮಿಕೀಟ, ಇಲಿ ಹಿಕ್ಕೆ ಇರುವ ಧಾನ್ಯ ಪೂರೈಕೆ ಮಾಡಲಾಗಿದೆ. ಇನ್ನು ಬಿಸಿಯೂಟದ ಕೊಠಡಿ ಸರಿಯಾಗಿ ನಿರ್ವಹಿಸದೆ ಅಲ್ಲಿಯೇ ಗುಜರಿ ವಸ್ತುಗಳನ್ನು ಸಂಗ್ರಹ ಮಾಡಿಡಲಾಗಿದೆ. ಸ್ವಚ್ಛತೆಯಂತೂ ಮರೀಚಿಕೆಯಾಗಿದ್ದು, ಪೋಷಕರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಸಂಬಂಧಪಟ್ಟ ಇಲಾಖೆಗೆ ಹಾಗೂ ಹಳಿಯಾಳದ BEO ಗಮನಕ್ಕೆ ತಂದರೂ ಯಾವುದೇ ಕ್ರಮ ಜರುಗಿಸದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಸ್ಕೂಲ್ಗೆ ನಮ್ಗೆ ರಾಷನ್ ಬರುತ್ತೆ. ಸೆಪ್ಟೆಂಬರ್ ತಿಂಗಳಲ್ಲಿ ರಾಷನ್ ನಮ್ಮ ಸ್ಕೂಲ್ಗೆ ಬಂದಿತ್ತು. ಅದೇ ದಿನ SDMC ಕಮಿಟಿಯವರು ಎಲ್ಲರೂ ಸೇರಿ ಅದು ಬೆಳೆಯನ್ನು ನಾವು ಚೆಕ್ ಮಾಡಿಸಿದ್ವಿ.
ಅಂದರೆ ಬಿ ಆಫೀಸ್ ನಮಗೆ ಅನುಮತಿ ಇತ್ತು. ಎಲ್ಲ SDMC ಕಮಿಟಿಯವರು ಎಲ್ಲ ಚೆಕ್ ಮಾಡಬೇಕು, ಬ್ಯಾಳಿ ಚೆಕ್ ಮಾಡಬೇಕು, ಅವ್ರ ಜೊತೆಗೆ ಊಟ ಮಾಡಬೇಕು. ಅದೇ ದಿನ ಎಲ್ಲ ನಾವು SDMC ಕಮಿಟಿ ಸೇರಿ ಎಲ್ಲ ಚೆಕ್ ಮಾಡುವಾಗ ಬ್ಯಾಳಿಯಲ್ಲಿ ನುಷಿ ಇತ್ತು ಮತ್ತು ಹುಳ ಇದ್ದಂಗೆ ಇತ್ತು. ಆ ದಿನ ಅವ್ರಿಗೆ ನಾವು ಹೇಳಿದ್ದೆ, ಆದರೂ ಎಲ್ಲ ಶಾಲೆಗೆ ಇದೇ ನಾವು ಬ್ಯಾಳಿ ಕಳಿಸಿದ್ದೇವೆ. ಅದು ನೀರಲ್ಲಿ ಲಾರಿ ಇದಾಗಿತ್ತು, ಅದಕ್ಕಾಗಿ ನಿಮಗೆ ಇದೇ ಬೆಳೆ ಬರುತ್ತೆ, ಬೇರೆ ಬ್ಯಾಳಿ ನಮ್ಮ ಹತ್ರ ಇಲ್ಲ. ಅವರು ಹೇಳಿ ಇದು ಬೆಳೆ ಚೆನ್ನಾಗಿದೆ ಅಂತ ಹೇಳಿ ಹೋದರು. ಅವಾಗಿಂದ ಇವತ್ತು ಮಟ್ಟ ನಾವು ಅದೇ ಬೆಳೆಯನ್ನು ಅಡುಗೆನೂ ಹಾಕ್ತಾ ಇದ್ದೀವಿ. ಆಹಾರ ಇಲಾಖೆಯ ಮೂಲಕ ಜಿಲ್ಲೆಯ ಪ್ರತಿ ತಾಲೂಕಿನ ಶಾಲೆಗಳಿಗೆ ಅಕ್ಷರ ದಾಸೋಹದಡಿ ಆಹಾರ ಪದಾರ್ಥ ಪೂರೈಕೆ ಮಾಡಲಾಗುತ್ತೆ. ಇದರ ಗುಣಮಟ್ಟ ಪರೀಕ್ಷೆಗೆ ಆಹಾರ ಸಮಿತಿ ಇದೆ. ಪೂರೈಕೆಯಾದ ಆಹಾರ ಪದಾರ್ಥ ಕಳಪೆ ಮಟ್ಟದಾಗಿದ್ರೆ ಅದನ್ನ ತಿರಸ್ಕರಿಸುವ ಹಕ್ಕು ಶಾಲೆಯ ಮುಖ್ಯ ಶಿಕ್ಷಕರಿಗಿದೆ. ಆದರೆ ಗುಣಮಟ್ಟ ಇಲ್ಲದ ಆಹಾರ ಪದಾರ್ಥ, ಶುಚಿತ್ವ ಇಲ್ಲದ ಬಿಸಿಯೂಟ ಕೊಠಡಿಗಳಿಂದಾಗಿ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಾಗಿದೆ. ಇನ್ನಾದರೂ ಮಕ್ಕಳ ಜೀವದ ಜೊತೆ ಆಟವಾಡುವವರ ವಿರುದ್ಧ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್.